ನೋಡ್ರಿ ಅವ್ರು ಮಾಡ್ತಕ್ಕಂಥದ್ದು ಅವ್ರು ಇದು ಮಾಡ್ತಾರೆ. ನಮಗೆ ನಾವೇನು ಕೇಳೋದು ಗೊತ್ತಾ, ಈಗ ಒಬ್ಬ ಮಾಲಕ, ಗದ್ದೆ ಮಾಲಕ, ಓನರ್ ಇದ್ದವನು ಜೀತದಾಳಾಗಿ ದುಡಿಸ್ಕೊತಿರ್ತಾನೆ. ಅವು ಎಷ್ಟದು ರಾತ್ರಿ ಆಗಲಿ ದುಡಿದ್ರು ದುಡಿತಾನೆ ಜೀತದಾಳಾಗಿ. ನಾವು ಮೆಕ್ಯಾನಿಕ್ಕು, ಡ್ರೈವರು, ಕಂಡಕ್ಟ್ರು ರಾತ್ರಿ ಆಗಲೂ ದುಡಿತೀವಿ. ಆಳಾಗಿ ದುಡ್ದವನಿಗೆ ಅದ್ರ ತಕ್ಕ ನಮಗೆ ಫಲ ಇಲ್ಲ. ಅದ್ರ ತಕ್ಕ ನಮಗೆ ಕೊಟ್ಟರೆ ನಾವು ಚೆನ್ನಾಗಿ ಇನ್ನೂ ದುಡಿತೀವಿ. ಈಗ 500 ಕೋಟಿ ರೂಪಾಯಿ ದುಡ್ಡು ಹಣ ಅಂತ ಹೇಳಿದ್ರು, ನಾವು ರಾತ್ರಿ ಆಗಲಿ ದುಡ್ದು ತಾನೇ ಅದು ಅಲ್ಲಿವರೆಗೆ ಬಂತು. ನಾವು ದುಡಿಲಿಲ್ಲ ಅಂದ್ರೆ ಅದು ಹೆಂಗೆ ಆಗ್ತಿತ್ತು ಹೇಳ್ರಿ? ಅದನ್ನೇ ನಮಗೆ ನಮ್ಮ ಹೆಂಡ್ರ ಮಕ್ಕಳಿಗೆ ಸುಖಕ್ಕೆ, ನಮ್ಮ ಜೀವನಕ್ಕೆ, ಇದು ಏನು ಸಾಲೋದಿಲ್ಲ ಸರ್. ಇವಾಗ ನೋಡಿರಿ, ಎಲ್ಲೋ ಒಂದು ತಿಂಡಿ ತಿನ್ನಕ್ಕೆ ಹೋದರೆ ಎಷ್ಟೋ ಒಂದು 10 ರೂಪಾಯಿ ಚಹಾ ಇದು ಆಗ್ತೈತೆ. ಅಲ್ಲಿಂದ ಇಲ್ಲಿವರೆಗೆ ಬರ್ತೀವಿ ನಾವು, ಬಂದು ತಿಂಡಿ ತಿನ್ನೋಕ್ಕೆ ದುಡ್ಡು ಕಾಸು ಕಡಿಮೆ. ಕಾಂಗ್ರೆಸ್ ಅಧಿಕಾರ ಚೆನ್ನಾಗಿಲ್ಲ ಅಂದ್ಬಿಟ್ಟು BJP JDS ಇಬ್ಬರು ಹೇಳ್ತಾರೆ, ನಾವು ಒಂದಾಗಿದ್ದೀವಿ, ನಾವು ವಿರೋಧ ಪಕ್ಷ ನಾಯಕರು, ನಾವು ಇದು ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಆ ಪಕ್ಷ ಈ ಪಕ್ಷ ಅಂತ ನಾವು ದುಡ್ದಿರ ತಕ್ಕ ಫಲ ಬೇಕಂತ ನಾವು ಇಷ್ಟು ಕೇಳ್ಕೊತಿದ್ದೀವಿ. ನಾವು ಡ್ರೈವರ್ ಕಂಡಕ್ಟರ್ ನಾವು ದುಡಿತೀವಿ. ದುಡ್ದಿರ ತಕ್ಕ ನಮ್ಗೆ ಸರಿಯಾಗಿ ನಮ್ಗೆ ಇದನ್ನು ಪರಿಷ್ಕೃತ ಮಾಡಿ ನಮ್ಗೆ ವೇತನ ಸರಿಯಾಗಿ ಕೊಡ್ರಿ. ನಾವು ಚೆನ್ನಾಗಿ ಇನ್ನೂ ದುಡಿತೀವಿ. ನಾವು ಇದರಾಗಿ ದುಡಿತೀವಿ. ನಮ್ಗೆ ಅದ್ರ ತಕ್ಕ ನಮಗೆ ಫಲ ಇಲ್ಲ ಅಂದರೆ ನಮ್ಗೆ ದುಡಿಯೋಕ್ಕೇ ಮನಸ್ಸು ಬರೋಲ್ಲ. ರಾತ್ರಿ ಅಂದ್ರೂ ದುಡಿತೀವಿ, ಹಗಲಂದ್ರೂ ದುಡಿತೀವಿ. ನಮಗೆ ಅಮಾವಾಸ್ಯೆ ಅನ್ನೋದು ಗೊತ್ತಿಲ್ಲ, ಹುಣ್ಣೆ ಅನ್ನೋದು ಗೊತ್ತಿಲ್ಲ. ನಾವೆಲ್ಲ ಹಬ್ಬ ನಿಮ್ಮ ಡಿಪೋ ಅಧಿಕಾರಿಗಳು ಏನಂತ ಸೂಚನೆ ಕೊಡ್ತಾರೆ ನಿಮಗೆ? ನೋಡ್ರಿ, ಅವರು ಅಧಿಕಾರಿಗಳು ಹೇಳಿರ್ತಾರೆ, ನೀವು ಡ್ಯೂಟಿಗೆ ಹೋಗ್ಬೇಕಪ್ಪ, ನೀವು ಡ್ಯೂಟಿಗೆ ಹೋಗಿ ಮಾಡಿ. ಈ ವಿಚಾರವಾಗಿ ಮುಷ್ಕರ ಅಂತ ಬಂದಾಗ, ನಿಮ್ಮ ಈಡೇರಿಕೆಗಳು ಬಂದಾಗ ಅವ್ರೇನು ಹೇಳ್ತಾರೆ ಅಧಿಕಾರಿಗಳು? ಏನ್ರಿ ಅವ್ರು ಮುಷ್ಕರ ಬಂದಾಗ ನೀವು ನೋಡ್ರಿ, ನಾವು ಡ್ಯೂಟಿ ಬರಬೇಕು. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ, ನೀವು ಡ್ಯೂಟಿ ಬರಬೇಕು ಅಷ್ಟೇ. ನೀವು ಸ್ಟ್ರೈಕ್ ಮಾಡ್ತೀವಿ, ಅದು ನಮ್ಗೆ ಗೊತ್ತಿಲ್ಲ. ನೀವು ಡ್ಯೂಟಿ ಬರ್ಬೇಕಂತ ಸ್ಟ್ರೈಕರ್ ಮಾಡ್ಕೊಂಡು ಏನಾರು ಮಾಡ್ಕೊಂಡು ಡ್ಯೂಟಿ ಮಾಡಬೇಕು. ಅವ್ರು ಡ್ಯೂಟಿ ಮಾಡೋದ್ರಲ್ಲೇ ನಮಗೆ ಡ್ಯೂಟಿ ಬರ್ತಾ ಇರ್ತೀವಿ ಸರ್. ನಾವೇನ್ರಿ, ನಾವು ಕೇಳ್ಕೊಳ್ಳೋದೇನಂದ್ರೆ ಎಲ್ಲ ಯೂನಿಯನ್ದವ್ರು, ಯಾವುದೇ ಯೂನಿಯನ್ದವ್ರು ಇರಲಿ, ನಾವು ಒಗ್ಗಟ್ಟಾಗಿ ಸಿದ್ದರಾಮಯ್ಯವ್ರಿಗೆ ಏನು ಕೇಳೋದಂದರೆ, ನಾವು ರಾತ್ರಿ ಆಗಲಿ ದುಡ್ತೀವಿ. ಆ ದುಡ್ದ ತಕ್ಕ ನಮಗೆ ಫಲ ಸಿಕ್ಕರೆ ನಾವು ಇನ್ನೂ ಚೆನ್ನಾಗಿ ದುಡ್ತೀವಿ. ಈಗ 500 ಕೋಟಿ ಅಲ್ಲ, 1000 ಕೋಟಿ ದುಡಿತೀವಿ ನಾವು. ಇದು ಸತ್ಯವಾಗಿ ಹೇಳ್ತೀನಿ ಸಿದ್ದರಾಮಯ್ಯವ್ರಿಗೆ. ಈಗ 500 ಕೋಟಿ ಅಂತ ಹೇಳಿರಲ್ಲ, ಇದನ್ನೇ ನಾವು ಸರಿಯಾಗಿ ನಮಗೆ ಕೊಟ್ಟರೆ ನಾವು 1000 ಕೋಟಿ ನಾವು ಮಾಡಿಕೊಡ್ತೀವಿ. ಇದು ನಾನು ಸತ್ಯವಾಗಿ ಹೇಳ್ತೀನಿ. ಈಗ ಅವರೆಲ್ಲ ಹೇಳಿದರು, ಅವರು ಎಷ್ಟು 500 ಕೋಟಿ ದುಡ್ದೀವಿ ಅಂತೇಳಿ, ಕಾರ್ಮಿಕರು ದುಡಿದ್ರಲ್ಲ 500 ಕೋಟಿ ಆಗಿದ್ದು. ನಾವು ದುಡಿಲ್ಲ ಅಂದ್ರೆ ಏನಾಗ್ತಿತ್ತು ಸರ್? ಅದು ಹಾಂ, ಅದನ್ನೇ ಹೇಳ್ರಿ. ನಾವೆಲ್ಲ ಶಾಲಾ ಮಕ್ಕಳು ಮತ್ತು ಹೆಣ್ಮಕ್ಳು, ಎಷ್ಟೋ ಮಕ್ಕಳು ಅಂದ್ರೂ ಹೆಣ್ಮಕ್ಳು ಕರ್ಕೊಂಡು ಎಲ್ಲ ಇಳಿದು ಅವ್ರು ಎಷ್ಟು ಇದು ಆದ್ರೂ ಅಲ್ರಿ, 56 ಸೀಟ್ ಇದ್ರು ಕೂಡ 100 ಜನ ಬಂದ್ರೂ ಹತ್ತಿಸ್ಕೊಂಡು ಹೋಗ್ತೀವಿ. 1000 ಜನ ಎಷ್ಟು ಬಂದ್ರೂ ಹತ್ತಿಸ್ಕೊಂಡು ಹೋಗಿ ಎಲ್ಲಂತರ ಅಲ್ಲಿ ಹೋಗಿ ಇಳಿಸಿ ನಾವೆಲ್ಲ ಮಾಡ್ತಿದ್ವಿ. ಅದ್ರ ತಕ್ಕ ನಮಗೆ ಶ್ರಮ, ಅದ್ರ ತಕ್ಕ ನಮಗೆ ಫಲ ಕೊಟ್ಟರೆ ನಾವು ಇನ್ನೂ ಚೆನ್ನಾಗಿ ದುಡಿತೀವಲ್ಲ. ಇದರಿಂದ ನಮಗೆ ನಾವೇನು ಕೇಳೋದು ಏನ್ರಿ, ನಮ್ಗೆ ಒಳ್ಳೆ ವೇತನ ಒಳ್ಳೆ ಸರಿಯಾಗಿ ನಮಗೆ ಕೊಟ್ಟರೆ ನಾವು ಸರಿಯಾಗಿ ದುಡಿತೀವಿ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್. ಕಳೆದ ತಿಂಗಳಷ್ಟೇ ನಾವೆಲ್ಲ ಹೌದು, ಏನು ಮಾಡಬೇಕು? ಈ ಇಲಾಖೆ ಶ್ರಮ ಅದು. ಏನು ಕಷ್ಟ ಯಾರಿಲ್ಲ, ಅಪ್ಪ ಅಮ್ಮ ಯಾರಿಲ್ಲ. ಅದಕ್ಕೆ ಏನೆಲ್ಲ ಇದೆ? RTCಗೆ ಅಪ್ಪ ಅಮ್ಮ ಇಲ್ಲ, KSRTCಗೆ ಏನಿಲ್ಲ. ಏನೋ ಬಡ್ರು ತಿಂತಾರೆ ಪಾಪ. ಏನು ಎಲ್ಲಿ ಅವ್ರವ್ರೊಬ್ಬ MLAಗಳು ಅವ್ರವ್ರ ಸಂಬಳ ಜಾಸ್ತಿ ಮಾಡ್ಕೋತಾರ. ಎಲ್ಲಿ ಆಗ್ತಾವ? ಸಂಬಳ ಆಗತ್ತ ಯಾವುದೋ ಏನು 20,000 10,000 30,000 MP ಸಂಬಳ ಅವ್ರಿಗೆ 1 ಲಕ್ಷ ಮಾಡ್ಕೊಂಡ್ರಲ್ಲ. ಮಾಡ್ಕೊಂಡ್ರೆ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಹಾಂ, ಬೇಡಿಕೆಗಳು ಏನೇನು ಇಟ್ಟಿದ್ದೀರಾ? ಬೇಡಿಕೆ ಏನಿಲ್ರಿ ಅಪ್ಪ. ಅವ್ರು ಮಾಡೋದು ಮ್ಯಾಗ ದೇವ್ರು ಕೊಡ್ಬೇಕು, ನಾವು ತಿನ್ಬೇಕು ಅಷ್ಟೇ. ಈಗ ನೀವು ಶ್ರಮ ಪಟ್ರೆ ಇದು ನಾವು ಪಟ್ಟಿದ್ದೀವಿ. ಎಲ್ಲಿ ಯಾರಿಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಾವು ಗಾಡಿ ಓಡಿಸ್ತೀವಿ ನೋಡ್ರಿ, ಇದು ತೊಂದರೆ ಇಲ್ಲ ಪಾಪ. ಈಗ ಯಾರು ಎಲ್ಲಿ ಹೆಣ್ಮಕ್ಳಿಗೆ ಎಲ್ಲಿ ಇಳಿಸ್ಬೇಕು ಅಲ್ಲಿ ಇಲ್ಲ, ತೊಂದರೆನಿಲ್ಲ. ನಾವು ಎಲ್ಲಿ ಬೇಕೋ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಇಳಿಸ್ಬೇಕು ನಾವು. ಯಾರು ಗಂಡು ಮಕ್ಕಳು ಇರಲಿ ಹೆಣ್ಮಕ್ಳು ಇರಲಿ, ಅವ್ರಿಗೆ ನಾವು ಶುದ್ಧವಾಗಿ ಟ್ರೈನಿಂಗ್ ಮಾಡಿದ್ವಿ ಅಷ್ಟೇ, ಮತ್ತೇನಿಲ್ಲ. ನಮಗೆ 30 ತಿಂಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.